ಚಾವ್ ಚಾವ್. ಆನೆಸ್ಟ್ ರಿವ್ಯೂ ಹೇಳಬೇಕು. ನಮ್ಮದು ಆನೆಸ್ಟ್ ರಿವ್ಯೂ ಇರುತ್ತೆ. ನೋಡ್ರಿ ಏನು ಮಾಡ್ತವನೆ, ತಮ್ಮನೇಲಿ ಮಾಡ್ಕೊಂಡು ಹಿಂಸೆ ಮಾಡ್ತಾವನೆ ಇಲ್ಲಿ. ಈಗ ಕಮ್ಮಿ ಬಿಸಿಲಿದೆ, ಅದೇ ನೀವೆಲ್ಲ ಮಕ್ಕಳ ಕಳ್ಳನ ಮಕ್ಕಳು ನೀವೆಲ್ಲ. ಇವಾಗ ಅಷ್ಟೇ ಅದ್ರ ಮೇಲೆ ಅಂತ ಫೋಕಸ್ ಮಾಡಕ್ಕೆ ಅಂತ ಮನ್ಸು ಮಾಡಿದ್ದೀರಾ? 30% ನಿಮಗೆ, 70% ಆಯ್ತು ಕೊಡು. ಮನೆ ಬಂತಲ್ಲ ಎಷ್ಟು ಅದು ಕೊಡು 30%. ಅವ್ನು ಗೊತ್ತು. ಆಚೆ ಹೋಗೋಣ ಅಂದರೆ ನೋಡ್ರಿ ಏನು ಮಾಡ್ತವನೆ, ತಮ್ಮನೇಲಿ ಮಾಡ್ಕೊಂಡು ಹಿಂಸೆ ಮಾಡ್ತಾವನೆ ಇಲ್ಲಿ. ಬೇಗ ಮಾಡಂದ್ರೆ ಹಿಂಸೆ ಇಡ್ತಾ ಇದ್ದಾನೆ, ಮಾಡ್ತಾ ಇಲ್ಲ. ಟೈಮ್ ಆಯಿತು, ಹೊಟ್ಟೆ ಬೇರೆ ಹಸಿತಿದೆ, 3:30 ಆಗೋಯ್ತು. ಇವತ್ತು ಬೇಗ ನಾಷ್ಟ ಮಾಡಿದ್ದೀವಿ. ನನ್ನ ಮಾತೆ ಕೇಳಲ್ಲ ಅಂತಾನೆ. ಯಾಕೆ ಸಂದೇಶ್ ಹಿಂಗೆ ಮಾಡ್ತೀಯ ನೀನು? ಬಿರಿಯಾನಿ ಕೊಡ್ತೀಯ? ಇಲ್ಲ, ನೀನು ನೈಟ್ ಸೆಲೆಬ್ರೇಟ್ ಮಾಡ್ಕೊ ಹೊಸ್ತೋರ್ಕೊ, ನಂಗೆ ಗೊತ್ತಿಲ್ಲ. ಇವತ್ತು ಎಂತ ಅಂದರೆ ಆಚೆ ಹೋಗ್ಬೇಕಂದ್ರೆ ಮ್ಯಾಂಗೋ ಮಿಲ್ಕ್ ಶೇಕು ಸಾಗರಲ್ಲಿ ಟ್ರೈ ಮಾಡೋಣ ಅಂತ ತುಂಬ ವರ್ಷದಿಂದ ಅನ್ಕೊತಾ ಇದ್ದೆ ನಾನು. ಎಷ್ಟು ನಾನು ಒಂದ್ಸತಿನೂ ಕುಡ್ದೇ ಇಲ್ಲ, ಅದು ತುಂಬ ವರ್ಷದಿಂದನೂ ಫೇಮಸ್ ಆ್ಯಕ್ಚುಲಿ ಅಲ್ಲಿ. ಬಟ್ ಊಟ ಎಲ್ಲ ಮಾಡಿದ್ದೀನಿ. ಈ ಸೀಸನ್ ಕರೆಕ್ಟಾಗಿ ಮ್ಯಾಂಗೋ ಮಿಲ್ಕ್ ಶೇಕ್ ಬಿಡ್ತಾರೆ. ಬಟ್ ನಾನು ಈ ಸೀಸನಲ್ಲಿ ಹೋಗಿ ಟ್ರೈ ಮಾಡಿದ್ದು ಎಂತ ಮಾಡಿಲ್ಲ. ಇವತ್ತು ಸ್ವಲ್ಪ ಬಿಸಿಲು ಕಮ್ಮಿ ಇದೆ. ಫಸ್ಟ್ ಟೈಮ್ ಅದು ವೈರಲ್ ಮ್ಯಾಂಗೋ ಮಿಲ್ಕ್ ಶೇಕ್, ಫೇಮಸ್ ಮ್ಯಾಂಗೋ ಮಿಲ್ಕ್ ಶೇಕ್ ಟೇಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮದು ಆನೆಸ್ಟ್ ರಿವ್ಯೂ ಇರುತ್ತೆ. ನಾವೆಂತ ಫೇಕ್ ಇದು ಮಾಡಲ್ಲ, ಅಥವಾ ನಮ್ಮದು ಟೇಸ್ಟು ಬಕ್ವಾಸ್ ಅಥವಾ ನಮ್ಮ ಟೇಸ್ಟ್ ಹೈ ಅಂತೆಲ್ಲ ಹೇಳಲ್ಲ. ಯಾಕಂದರೆ ನಮ್ಮದು ಹೋಟೆಲ್ ಇದೆ, ನಮ್ಮಪ್ಪ ಹೋಟೆಲ್ ಇದೆ. ಸೊ ನಮಗೆ ಟೇಸ್ಟು ಅದು ಇದು ಎಲ್ಲ ಸ್ವಲ್ಪ ಚೆನ್ನಾಗಿ ಕಂಡುಹಿಡಿತೀವಿ ನಾವು, ಅದು ಚೆನ್ನಾಗಿದೆಯಾ ಇಲ್ವಾ ಅಂತ. ಸೊ ಲೆಟ್ಸ್ ಸಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಎಷ್ಟು ಏನು ವರ್ತಾ, ಆ ಪ್ರೈಸಿಗೆ ವರ್ತಾ, ಇಷ್ಟು ಹೈಪ್ ವರ್ತಾ ಅದು ಅನ್ನೋದನ್ನು ಇವತ್ತು ನೋಡೋಣ. ಬನ್ನಿ ಫಸ್ಟು ರೆಡಿ ಆಗೋಣ. ರೆಡಿ ಆದೆ, ಅವನು ಇನ್ನೂ ರೆಡಿಯಾಗಿಲ್ಲ, ನನಗೆ ಟಾರ್ಚರ್ ಮಾಡ್ತಾಯಿದ್ದಾನೆ ರೆಡಿ ಆಗದೆ. ಫುಲ್ ಲೇಟ್ ಲತ್ತಿ ಫೋನು. ಎಲ್ಲರೂ ಜಾಸ್ತಿ ವೀಡಿಯೋಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಎಲ್ಲರೂ ಜಾಸ್ತಿ ಕಮೆಂಟ್ ಎಲ್ಲರೂ ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ತಾ ಇದ್ದಾರೆ. ಒಬ್ಬೊಬ್ರು ಕಮೆಂಟ್ ಮಾಡ್ತಾ ಇದ್ದಾರೆ, ನಿಮ್ಮ ಕಪಲ್ ಚೆನ್ನಾಗಿದೆ, ನಿಮ್ಮ ಪೇರ್ ಚೆನ್ನಾಗಿದೆ, ಜಾಸ್ತಿ ವಿಡಿಯೋಸ್ ಮಾಡಿ ಹಾಗೆ ವಿಲ್ ಲವ್ ಯು ಅಂತೆಲ್ಲ. ಥ್ಯಾಂಕ್ ಯು ಸೋ ಮಚ್, ಟು ಬ್ಲೆಸ್ಡ್. ಆ್ಯಂಡ್ ನಿಮ್ಗೆ ಜಾಸ್ತಿ ವೀಡಿಯೋಸ್ ನಾವು ಮಾಡಬೇಕು ಅಂದರೆ ನಮಗೆ ಸಪೋರ್ಟ್, ನಮಗಿನ್ನ ಪ್ರೋತ್ಸಾಹ ಮಾಡಬೇಕು ಅಂದರೆ ಯು ಗೈಸ್ ಕ್ಯಾನ್ ಶೇರ್ ದ ವಿಡಿಯೋಸ್. ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ ವೀಡಿಯೋಸ್ನ. ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಎಂಗೇಜ್ ಆಗಿರಿ ನಮ್ಮ ಜೊತೆ, ನಾವು ಎಂಗೇಜ್ ಆಗಿರ್ತೀವಿ ನಿಮ್ಮ ಜೊತೆ. ಸೊ ಇದು ಟೂ ಸೈಡ್ ವರ್ಕ್ ಇದು. ಸೊ ನಾವು ಬರೀ ವಿಡಿಯೋಸ್ ಹಾಕ್ತಾಯಿದ್ರೆ ಎಂತ ಆಗಲ್ಲ. ಸೊ ಎರಡು ಕಡೆಯಿಂದನೂ ಇರಬೇಕು ಕನೆಕ್ಷನ್ನು. ನಾವು ಜಾಸ್ತಿ ಮಾಡ್ತೀವಿ. ವಿ ವಿಲ್ ಟ್ರೈ ಆರ್ ಬೆಸ್ಟ್ ಟು ಎಂಟರ್ಟೈನ್ ಯು. ಸೊ ಸದ್ಯಕ್ಕೆ ಇವಾಗ ಹೋಗ್ಬಿಟ್ಟು ಬರೋಣ, ಏನಾಗುತ್ತೆ ನೋಡೋಣ. ಆಯ್ತಾ ಅಣ್ಣ ನಿಮ್ಮದು? ಅಣ್ಣ ಆಯ್ತಾ ಅಣ್ಣ ನಿಮ್ಮದು? ಡಾಕೋ ನನ್ನೆದೆ ಬಾನಲಿ ಲೆಕ್ಕೆ ದೊಡ್ಡರೋ. ಏನೈತೆ ನಿನ್ಗೆ ಇವತ್ತು ಹಿಂಗಾಡ್ತಾ ಇದೀಯಾ? ಹುಚ್ಚನ ನೀನು? ಸೈಕೋನ ನೀನು? ಮೆಂಟ್ಲ ನೀನು? ಫುಲ್ ಮೆಂಟ್ಲು ನೀನು, ಹಾಫ್ ಎಲ್ಲ ಅಲ್ಲ. ಹೌದು, ಫುಲ್ ಮೆಂಟ್ಲು ನೀನು, ಹಾಫ್ ಎಲ್ಲ ಅಲ್ಲ. ಎಲ್ಲ ರೆಕಾರ್ಡ್ ಆಗಿದೆ. ತಮಾಷೆ ಮಾಡಬಾರ್ದು. ನಾನಾ? ಕೆಲಸ ಮಾಡ್ತಾ ಇದ್ದೀನಿ. ಮಾಡು. ಯಾಕೆ ಹೊಡಿತೀಯ? ಅಳು. ಬೇವು ಯಾಕೆ ಕಳಿತೀಯ? ಬೇವು ಹೊಡಿತೀಯ? ಬೇವು ಯಾಕೆ? ನೀನು ಬೇವು. ನಾನು ಹೇಳ್ಕೊಟ್ಟಿದ್ದ ಕಂಟೆಂಟ್ ಅದು. ನನಗೆ ರೋಸ್ಟ್ ಮಾಡಿಕ್ತಿದ್ದಾರೆ ಎಲ್ಲರೂ. ಸಾಗರ ಹತ್ರ ಮಣ್ಣಿನ ಸಾಗರ ಇಲ್ಲಿ ಅದು ಹೆಂಗೆ ಕುಡಿಯೋಕ್ಕಾಗುತ್ತೋ ಗೊತ್ತಿಲ್ಲ ಗುರು. ಜನಸಾಗರ, ಸಾಗರದಲ್ಲಿ ಜನಸಾಗರ. ಜನಸಾಗರ ಇರಲಿ.
ಈ ಧೂಳುಗೋದಕ್ಕೂ ಇಲ್ಲಿ ತಿಂದರೆ ಹೊಟ್ಟೆ ನೋವೇ ಬರೋದು. ಜಾನಿ ಬೇಬಿ ಆರ್ಡ್ರ್ ಆಯ್ತಾ? ಯಾವ್ದು? ವಡಪಾವ. ಒಂದು ವಡಪಾವ್ ಹಂಗೆ ಎಷ್ಟಾಯ್ತು? 350. ಚಾ ಟೇಸ್ಟ್ ಮಾಡಿ ಹೆಂಗಿದೆ. ಚೆನ್ನಾಗಿದೆಯಾ? ಮಸ್ತ್ ಐತೆ. ಹೌದಾ? ಹಂಗೈತೆ ಹೇಳು, ಆನೆಸ್ಟ್ ರಿವ್ಯೂ ಹೇಳಬೇಕು. ಚೆನ್ನಾಗಿದೆ, ಪರವಾಗಿಲ್ಲ, ಅಷ್ಟೊಂದೇನು ಲೆಟ್ಸ್ ಪರವಾಗಿಲ್ಲ ಅಲ್ಲ, ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ. 10ಗೆ 8.5. ಎಲ್ಲೂ ನೀನು 10ಗೆ 10 ಕೊಡಲ್ಲ ಬಿಡು. ಪ್ರೈಸಿಗೆ ಬರ್ತಾ ಎಷ್ಟು? 160. ಏನಕ್ಕೆ ಹೇಳಿ ಪ್ರೈಸು? ಎಷ್ಟು ವರ್ಷದಿಂದ ಆಯ್ತಾ ಹೇಳಿದ್ದು? ರೇಟ್ಸ್ ಎಲ್ಲ ಜಾಸ್ತಿ ಆಗಿದೆ, ಸೊ ಅದ್ರ ಪ್ರಕಾರ ಇವ್ರು ಇಟ್ಟಿದ್ದಾರೆ. ಬಟ್ ಇಟ್ಸ್ ಗುಡ್. ಬಟ್ ಇವ್ರ ಫುಡ್ ಎಲ್ಲ ಚೆನ್ನಾಗಿರುತ್ತೆ. ನಾನು ಇಲ್ಲಿ ತುಂಬ ಸತಿ ಬಂದು ತಿಂದಿದ್ದೀನಿ. ತಿನ್ನ ವಡಪಾವ್ ಇಲ್ಲಿ ಮಸ್ತಾಗಿರುತ್ತೆ. ನಾನು ಬೇಜಾನ್ ಸತಿ ತಿಂದಿದ್ದೀನಿ. ಹೌದಾ? ಅಲ್ಲಿ ಕ್ರಿಕೆಟ್ ಆಡೋದು, ಇಲ್ಲಿ ಬಂದು ತಿನ್ನೋದು. ಎಷ್ಟು ವರ್ಷದಿಂದ ಬರ್ತಾ ಇದೆಯಾ ನೀನು ಇಲ್ಲಿಗೆ? ನಮ್ಮ ಸ್ಕೂಲೇ ಇಲ್ಲೇ ಅಲ್ವಾ? ಇದು ಈಗ ಕಮ್ಮಿ ಬಿಸಿಲಿದೆ, ಅದಕ್ಕೆ ಅಷ್ಟು ಇಂಪ್ಯಾಕ್ಟ್ ಆಗ್ತಾ ಇಲ್ಲ. ಫುಲ್ಲು ಬಿಸಿಲಲ್ಲಿ ಬಂದ್ಬಿಟ್ಟು ಕೊಡಿದ್ರೆ 10ಗೆ 100 ರೇಟಿಂಗ್ ಕೊಟ್ಬಿಡ್ಬೋದು, ಹಂಗಿರುತ್ತೆ ತಾನೇ. ಈಗ ಅಷ್ಟು ಬಿಸಿಲಿಲ್ಲ, ಅದಕ್ಕೆ ನಮ್ಗೊಂಥರ ಫೀಲ್ ಆಗ್ತಾ ಇದೆ. ಸೊ ವಡಪಾವ್ ಚೆನ್ನಾಗಿತ್ತು ಅಂದ್ಬಿಟ್ಟು ಇವತ್ತು ಊಟ ಕೂಡ ಮಾಡಿಲ್ಲ. ಮಧ್ಯಾಹ್ನ ನಾವು ಇವನು ಹೊಸ್ತುಡ್ಕ್ ಮಾಡ್ಬೇಕಂತೆ. ನಮ್ಮ ಅಪ್ಪ ಮತ್ತು ಇವನು ನೈಟ್ ಊಟಕ್ಕೆ ಹೋಗೋಣ ಮತ್ತು ರಾತ್ರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಮಿಲ್ಕ್ ಶೇಕು ಮತ್ತು ವಡಪಾವು ಒಂದೇ ತೊಗೊಂಡಿದ್ವಿ. ಒಂದು ಹೊಟ್ಟೆ ಹಸಿಯುತ್ತೆ, ಒಂದೊಂದು ಅರ್ಧ ಗಂಟೆ ಆದಮೇಲೆ ಮಿಲ್ಕ್ ಶೇಕ್ ಎಲ್ಲಿಗೂ ಹೋಗಲ್ಲ, ಶೇಕ್ ಆದರೆ ಹೋಯ್ತದು. ಅದಕ್ಕೆ ಇನ್ನೊಂದು ವಡಪಾವ್ ತೊಗೋತಾ ಇದ್ದೀವಿ. ಶೇಕ್ ಆಗಲ್ಲ ಇವಾಗ. ಏಕೆ? ಈ ಗಾಡಿ ಓಡಿಸ್ಕೊಂಡು ಶೇಕ್ ಆಗದೆ ಇರೋ ಥರ ಕುತ್ಕೊಂಡ್ಬಿಡ್ತೀವಿ. ಅವಾಗ ಶೇಕ್ ಆದ್ರೆ ಕರ್ಗೋಗುತ್ತೆ, ಶೇಕ್ ಆಗಿಲ್ಲ ಅಂದ್ರೆ ಕರ್ಗೋಗಲ್ಲ. ಗಾಡಿಯಿಂದ ಮನೆಗೆ ಹೋಗಿ ಒಂದು 10 ನಿಮಿಷ ಮನೇಲಿ ಕುತ್ಕೊ, ಎಲ್ಲ ಕರ್ಗೋಗಿರುತ್ತೆ ಮಿಲ್ಕ್ ಶೇಕು. ಏನಿದ್ರು ಬರೀ ವಡಪಾವ್ ಇರುತ್ತೆ ಅಷ್ಟೇ ಹೊಟ್ಟೆಲಿ. ಅದೇ ಸಾಕು ನೈಟ್ವರೆಗೂ ಮ್ಯಾನೇಜ್ ಅದು. ಹೋಗಿ ಇವತ್ತು ಹಬ್ಬದ ದಿನ ಹೋಗ್ಬಿಟ್ಟು ಬಂದ್ಬಿಟ್ಟು ವಡಪಾವ್ ತಿನ್ನಿಸ್ತಾವಳೆ. ಕಳ್ಳೆಲ್ಲ ಅಳ್ತಾ ಐತೆ. ಇನ್ನೇನು ನಾನೇನು ಮಾಡಲಿ? ನಮ್ಮ ಸ್ಕೂಲ್ ಶೀಟ್ ಇದ್ದಿದ್ದು. ಸ್ಕೂಲು ಕಾಲೇಜು ಬಂಕ್ ಹಾಕಿ ಇಲ್ಲಿಗೆ ಬರ್ತಾ ಇದ್ರಾ? ಬಂಕ್ ಏನಿಲ್ಲ, ಇಲ್ಲೇ ಅಲ್ವಾ ಇದ್ದಿದ್ದು ಫಸ್ಟು ಮನೆ. ಅಲ್ಲಿ ಗ್ರೌಂಡಲ್ಲಿ ಆಟ ಆಡ್ಕೊಂಡು ಬಂಕ್ ಮಾಡ್ಕೊಂಡು ಇಲ್ಲಿ ಬರೋದು. ನಾವು ಅಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲಿ ಇದ್ದಾಗ, ಇಲ್ಲಿ ನಾನು ಅವಾಗ 8th ಸ್ಟ್ಯಾಂಡರ್ಡ್ ಏನೋ. ಆವಾಗ ಮಧ್ಯಾಹ್ನ ಹಾಫ್ ಡೇ ಬಿಟ್ಟರೆ ಮನೆಗೊಂದು 7 ಗಂಟೆ 8 ಗಂಟೆಗೆ ಹೋಗ್ತಾ ಇದ್ದೆ. ಒಂದು ಇಲ್ಲಿ ಯೂನಿಫಾರ್ಮಲ್ಲೇ, ಒಂದು ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೆ, ಇಲ್ಲ ಇಲ್ಲಿ ಕ್ರಿಕೆಟ್. ನೀವೆಲ್ಲ ಮಕ್ಕಳ ಬೆಟ್ಸ್ ಆಡೋದು ಇಲ್ಲಿ ಬಂದು ವಡಪಾವ್. ಅದೇ ನೀವೆಲ್ಲ ಮಕ್ಕಳ, ಕಳ್ಳನ ಮಕ್ಕಳು ನೀವೆಲ್ಲ. ಅದೆಲ್ಲ ಒಂದು ಲೈಫ್ ಟೈಮ್ ಮೆಮೊರಿ. ಸಿನ್ಸಿಯರ್ ಸ್ಟೂಡೆಂಟ್ಗೆಲ್ಲ ಸಿಗಲ್ಲ ಅಲ್ಲ. ನೋಡಿ ಗಣಿ, ಸುಮ್ಮನೆ ಇರಲಾರ್ದೆ ಎಲ್ಲ ಕಾಯಿನೂ ಕಿತ್ತಿ ಬೀಳಿಸ್ತೈತೆ. ನೋಡು ಬೀಳಿಸ್ತು. 2 ಸತಿ ಬಿತ್ತು ಇವನಿಗೆ ತಲೆ ಮೇಲೆ. ಇವಾಗ ನನ್ನ ಗಂಡಂಗೆ ಹೊಸತೊಡ್ಗೂ ಸೆಲೆಬ್ರೇಟ್ ಮಾಡ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಮನೇಲಿ ಅಮ್ಮ ಇಲ್ಲ ಅಂತ ಹೇಳಕ್ಕೆ ಇನ್ನೂ ಹಬ್ಬ ಮಾಡೋಂಗಿಲ್ಲ. ಆ್ಯಂಡ್ ಊರಿಗೂ ಹೋಗಿಲ್ಲ, ಏನೂ ಇಲ್ಲ ಹಬ್ಬಕ್ಕೆ. ನನ್ನ ಬರ್ಡೇ ದಿನ ಹಬ್ಬ ಬೇರೆ ಬಿದ್ದಿದ್ದರಿಂದ he couldn't eat any non-veg or something. ಅವತ್ತು ಸೆಲೆಬ್ರೇಷನ್ ದಿನ. ಸೊ ಇವಂದೇನು ಪ್ರಾಬ್ಲಮ್ ಕೇಳ್ರಿ ಸ್ವಲ್ಪ. ನಿಂದೇನು ಪ್ರಾಬ್ಲಮ್ಮು? ಡಿಸ್ಕಸ್ಟಿಂಗ್ ಸಂದೇಶ್, ಯು ಆರ್ ಡಿಸ್ಕಸ್ಟಿಂಗ್. ನಾನು ಇದನ್ನು ಹಾಕ್ತೀನಿ.
ಚಾನ್ಸೇ ಇಲ್ಲ. ಸೊ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ರಾತಾಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಲೈಕ್ ನನ್ನ ಬರ್ಡೇಗೆ ಅಲ್ಲೇ ಹೋಗಿದ್ವಿ. ಇವ್ರಿಗೆ ಆ ಪ್ಲೇಟರೆಲ್ಲ ನೋಡ್ಬಿಟ್ಟು ತುಂಬ ತಿನ್ನಬೇಕು ಅಂತ ಆಸೆ ಆಗೋಯ್ತು ನನ್ನ ಬರ್ಡೇ ದಿನ. ಸೊ ಅದಕ್ಕೆ ಇವಾಗ ಮಂಗಳವಾರ ಮಂಡೇ ಬೇರೆ ಸೆಂಟ್ರಲ್ ಬಿದ್ದುಬಿಡ್ತಲ್ಲ, 2 ದಿನದಿಂದ ಅಳ್ತಾ ಇದ್ದಾನೆ. ಸೊ ಅದಕ್ಕೆ ಮಂಗಳವಾರ ಕರ್ಕೊಂಡು ಹೋಗ್ತಾ ಇದ್ದೀವಿ. ರೋಡೆಲ್ಲ ನೋಡ್ರಿ ಯಾವ ರೇಂಜಿಗೆ ಹೂವು ಬಿದ್ದಿದೆ ಅಂದರೆ ನಮ್ಮ ಮನೆ ಹತ್ರ ಇಲ್ಲಿ ಎಲ್ಲ ಪಾಪ ಕಸ ಗುಡಿಸೋ ಆಂಟಿಗೆ ಟಾಸ್ಕು, ನಮಗೆಲ್ಲ ಏನಿಲ್ಲ. ನಾವು ಮನೆ ಹತ್ರ ಇರೋದನ್ನು ರೋಡಿಗೆ ಗುಡ್ಡೆ ಹಾಕ್ತೀವಿ, ಬಟ್ ಎಲ್ಲರೂ ಆ ಕೆಲಸ ಮಾಡಲ್ಲ. ಒಂದ್ಸತಿ ಜೋರಾಗಿ ಗಾಳಿ ಬೀಸಿದ್ರೆ ಎಲ್ಲ ಒಳಗಡೆ ಹೋಗಿಬಿಡುತ್ತೆ. ನಾನಂತೂ ಫುಲ್ ಊದ್ಕೊಂಡ್ಬಿಟ್ಟಿದ್ದೀನಿ, ಮುಖ ಎಲ್ಲ ನೋಡ್ತಾ ಇದ್ದೀರಾ ನೀವೇ. ಎಲ್ರಿಗೂ ವೆಯ್ಟ್ ಲಾಸ್ ಪೌಡರ್ ರೆಸಿಪಿ ಹೇಳಿ ಎಲ್ಲರೂ ಕಮೆಂಟ್ ಮಾಡ್ತಾಯಿದ್ದೀರಾ. 15 ಡೇಸಿಂದ ತೊಗೋತಾಯಿದ್ದೀನಿ, 10 ಡೇಸಿಂದ ತೊಗೋತಾಯಿದ್ದೀನಿ, ರಿಸಲ್ಟ್ ಸಿಗ್ತಾಯಿದೆ ಅಂತ. ನನಗೊಂಥರ ಆಗ್ತಾಯಿದೆ, ನಾನೇ ಹೇಳ್ಕೊಟ್ಬಿಟ್ಟು ನಾನೇ ಏನೂ ಮಾಡ್ತಾ ಇಲ್ವಲ್ಲ, ನಾನೇ ಫುಲ್ ಊದ್ಕೊಂಬಿಟ್ಟಿದ್ದೀನಲ್ಲ ಅಂತ. ಬಟ್ ನನ್ನ ಶೆಡ್ಯೂಲ್ ಫುಲ್ ಬ್ಯುಸಿ ಇತ್ತು. ಆ್ಯಂಡ್ ಅಮ್ಮ ಹೋದ್ಮೇಲಿಂದ ಕೆಲಸ ಜಾಸ್ತಿ, ಸ್ಟ್ರೆಸ್ ಜಾಸ್ತಿ. ನಂಗೆ PCOD ಇರೋದ್ರಿಂದ ನಾನು ಸ್ಟ್ರೆಸ್ ತೊಗೊಂಡ್ರೆ ಸರಿ ಊಟ ಮಾಡದೆ ಆದರೆ ನಾನು ಫುಲ್ ಉತ್ಕೊಂಡ್ಬಿಡ್ತೀನಿ. ಇವಾಗ ಅದೇ ಆಗಿರೋದು ಸೀನು. ಸೊ ಇನ್ಮೇಲೆ ನಾನು ಕಮ್ಮಿ ಜಾಸ್ತಿ ತಿಂತೀನಿ ಅನ್ನೋದಕ್ಕಿಂತ ಔಟ್ಸೈಡ್ ಫುಡ್ ಜಾಸ್ತಿ ಆಯಿತು. ಬಿಕಾಸ್ ಮನೇಲಿ ಅಡುಗೆ ಮಾಡ್ಕೊಳಕ್ಕೆ ಮೂಡಿಲ್ಲ, ಮನೇಲಿ ಅಡುಗೆ ಮಾಡ್ಕೊಳಕ್ಕೆ ಮೂಡಿಲ್ಲ, ಹಂಗೆ ಅಂತ ಅಂದ್ಕೊಂಡು ಬೇಜಾರಲ್ಲಿ ಇದ್ಕೊಂಡು ಏನೂ ಮಾಡ್ತಾ ಇರಲಿಲ್ಲ, ಇಬ್ಬಿಬ್ರಿಗೆ ಏನು ಮಾಡೋದಂತ. ಸೊ ಇನ್ಮೇಲೆ ಔಟ್ಸೈಡ್ ಫುಡೆಲ್ಲ ಕಂಟ್ರೋಲ್ ಮಾಡಿಕೊಂಡು ನಮ್ಮದು ಹೆಲ್ತ್ ಮೇಲೆ ಗಮನ ಕೊಡೋಣ ಅಂತ ಇದ್ದೀವಿ. ಅದಕ್ಕೆ ಇವತ್ತು ಲಾಸ್ಟ್ ಕರ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ತಿನ್ನಿಸ್ಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಸೊ ಕೀಪ್ ವಾಚಿಂಗ್. ಸೊ ಮತ್ತೆ ಅಲ್ಲೇ ಬಂದ್ವಿ ರಾತಾಗೆ ಇವ್ರು ನಾನ್ ವೆಜ್ ತಿನ್ನಲಿಕ್ಕೆ. ಇವತ್ತು ಅವನಿಗೆ ಹಬ್ಬ ಮಾಡ್ಸೋಕ್ಕೆ ಕರ್ಕೊಬಂದಿದ್ದೀವಿ. ಫುಡ್ ಚೆನ್ನಾಗಿತ್ತು ಬ್ರೋ, ಅದಕ್ಕೆ ವಾಪಸ್ ಬರ್ತಾಯಿದ್ದೀವಿ ನಾವು. ಯೂಟ್ಯೂಬ್ ವಿಡಿಯೋಸ್ ನೋಡ್ತಾ ಇದ್ದೀರಾ ನಮ್ಮದು? ನೋಡ್ತಾ ಇದ್ದೀವಿ. ಚೆನ್ನಾಗಿ ಬರ್ತಿದೆಯಾ? ಫಸ್ಟ್ ನಾನೇ ನೋಡಿ. ಏನು ಹೇಳ್ತೀರಿ ನಮ್ಮ ಯೂಟ್ಯೂಬ್ ವಿಡಿಯೋಸ್ ಬಗ್ಗೆ? ಚೆನ್ನಾಗಿ ಬರ್ತಾ ಇದೆ, ಇನ್ನೂ ಸ್ವಲ್ಪ ಚೆನ್ನಾಗಿ ತೆಗೀರಿ. ಇವಾಗೆಲ್ಲ ಬಿದ್ದು ನಾಗ್ತಾರೆ, ಎದ್ದು ನಾಗಂಗೆ. ನಮಗೆ ಜಾಸ್ತಿ ವಿಡಿಯೋಸ್ ಮಾಡಿ ಅಂತಲೇ ಫೀಡ್ಬ್ಯಾಕ್ ಬರ್ತಾ ಇರೋದು. ಇವಾಗಷ್ಟೇ ಅದ್ರ ಮೇಲೆ ಅಂತ ಫೋಕಸ್ ಮಾಡೋಕ್ಕೆ ಅಂತ ಮನ್ಸು ಮಾಡಿದ್ದೀರಾ. ಎಷ್ಟು ದಿನ ಮಧ್ಯದಲ್ಲಿ ಮಾಡ್ತಾ ಇದ್ದೀರಾ, ಇವಾಗ ಅದನ್ನೇ ಮಾಡ್ತಾ ಇದ್ದೀರಾ. ಇವಾಗ ಅದನ್ನೇ ಮಾಡ್ಕೊಂಡು ಹೆಂಗೆ ಮಾಡ್ತೀರಾ ಅಂತ ನೋಡೋ ಕುತೂಹಲ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳ್ತೀರಾ? ತಪ್ಪದೆ ನೋಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ, ಫಾಲೋ ಮಾಡೋದಕ್ಕೆ. ಆಮೇಲೆ ಇನ್ನೂ ಚೆನ್ನಾಗಿ ಮಾಡ್ತಾರೆ. ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸಿದ್ದೀರಾ? ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿದ್ದೀನಿ ನಾನು ಸ್ಟಾರ್ಟಿಂಗ್ ಡೇನೆ. ಅಪ್ಪ, ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ನಿಮ್ಮ ಅಪ್ಪನ ಹತ್ರ ಮಾತಾಡಿಸಿ, ಅವ್ರು ಏನಕ್ಕೆ ವಜ್ರಮುನಿ ಥರ ಇರ್ತಾರೆ, ಏನಕ್ಕೆ ಯಾವಾಗಲೂ ಊದ್ಕೊಂಡಿರ್ತಾರೆ ಅಂತ ಕೇಳ್ತಾರೆ. ಏನಾದರೂ ಹೇಳ್ರಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಚೆನ್ನಾಗಿ ನಡೀತಾ ಇದೆ ವಿಡಿಯೋ. ನೋಡ್ತೀರಾ ಡೈಲಿ ನಮ್ದು? ಚೆನ್ನಾಗಿ ಬರ್ತಾ ಇದೆ. ಅದು ನಮಗೇನು ಕೊಡೋದೇ ಇಲ್ಲ ಮತ್ತೆ ಖುಷಿಗೆ. ಏನು ಒಂದು ವಿಡಿಯೋ 2,000 ರೂಪಾಯಿ ಕೊಡಬೇಕು ಖುಷಿಗೆ. ಇನ್ನು ನಂದು ಹಾಕೊಂಡು ನೀನೇ ಸಂಪಾದನೆ ಮಾಡ್ತಾ ಇದ್ದೆ. ನನ್ನ ಡ್ಯಾನ್ಸು ಎಲ್ಲ ನಾನು ತೋರಿಸ್ಕೊಂಡು. ಆಯ್ತು, ಇನ್ನೂ ಮಾಡ್ರಿ. ಹಂಗಂದ್ರೆ ಮಾಡೋಣ, ಶೇರಲ್ಲಿ ಮಾಡೋಣ. ಅರ್ಧ 30% ನಿಮಗೆ, 70% ನಮಗೆ. ಆಯಿತು, ಕೊಡು. ಮನೆ ಬಂತಲ್ಲ ಎಷ್ಟೋ ಅದು ಕೊಡು, 30%. ಅವ್ನು ಗೊತ್ತು ಯಶವಂತ್ ಅಂತ. ಸರಿ ಆಯಿತು. ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ನಮ್ಮದು. ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್ ಹೇಳಿ ವಿಡಿಯೋ. ಆಲ್ ದ ಬೆಸ್ಟ್.